ಸ್ನೇಹಿತರೆ ನಮಸ್ಕಾರ. ಕೇಂದ್ರ ಗೃಹ ಮತ್ತು ಸಹಕಾರ ಖಾತೆಯ ಸಚಿವರಾಗಿರುವಂತಹ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಮಾಡಿದಂತಹ ಭಾಷಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆ ಇಡೀ ದಿನ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿತ್ತು. ಅವರ ಹೇಳಿಕೆಯ ವಿಡಿಯೋವನ್ನ ಕ್ರಾಪ್ ಮಾಡಿ ಸೆಲೆಕ್ಟಿವ್ ಆಗಿ ತಮಗೆಷ್ಟು ಬೇಕೋ ಅಷ್ಟನ್ನ ಮಾತ್ರ ಬಳಸಿಕೊಂಡು ಈಗಿನ ಕೇಂದ್ರ ಸರ್ಕಾರ ಅಂಬೇಡ್ಕರ್ ವಿರೋಧಿ, ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಪರಿಣಾಮವಾಗಿ ಸ್ವತಃ ಗೃಹ ಸಚಿವರೇ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಮಾತಿನ ಅರ್ಥವನ್ನ ವಿವರವಾಗಿ ತಿಳಿಸಿ ಸ್ಪಷ್ಟೀಕರಣವನ್ನ ದೇಶದ ಜನರ ಮುಂದೆ ಇಡಬೇಕಾದಂತಹ ಪರಿಸ್ಥಿತಿ ಬಂತು. ಹಾಗಾದ್ರೆ ಗೃಹ ಸಚಿವ ಅಮಿತ್ ಶಾ ಅವರು ನಿಜವಾಗಿಯೂ ಹೇಳಿದ್ದೇನು? ಅದಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರತಿಕ್ರಿಯೆ ಹೇಗಿತ್ತು? ನಿಜವಾಗಿಯೂ ಬಿಜೆಪಿ ಮತ್ತು ಈಗಿನ ಕೇಂದ್ರ ಸರ್ಕಾರ ಅಂಬೇಡ್ಕರ್ ವಿರೋಧಿ ಧೋರಣೆಯನ್ನ ಅನುಸರಿಸ್ತಾ ಇದೆಯಾ? ಅಂಬೇಡ್ಕರ್ ಅವರಿಗೆ ನಿಜವಾಗಿಯೂ ಅಪಮಾನ ಮಾಡಿದವರು ಯಾರು? ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಇದು ಇವತ್ತಿನ ಎಕ್ಸ್ಪ್ಲೈನರ್. ಇದರಲ್ಲಿ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗುವಂಥದ್ದು ಏನಿದೆ? ಅಂಬೇಡ್ಕರ್ ಅವರಿಗೆ ನಿಜವಾಗಿಯೂ ಅಪಮಾನ ಮಾಡಿದ್ದು ಕಾಂಗ್ರೆಸ್ನವರೇ ಹೊರತು ನಾವಲ್ಲ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಗೃಹ ಸಚಿವರ ಹೇಳಿಕೆಯನ್ನ ಕ್ರಾಪ್ ಮಾಡಿದ ವಿಡಿಯೋವನ್ನ ಹರಿಯಬಿಟ್ಟು ದೇಶದ ಜನರ ಮುಂದೆ ಕಾಂಗ್ರೆಸ್ ಒಂದು ಫೇಕ್ ನರೇಟಿವ್ ಅನ್ನ ಬಿತ್ತುತ್ತಾ ಇದೆ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ, ಒಂದು ವೇಳೆ ಗೃಹ ಸಚಿವರು ಕ್ಷಮೆ ಕೇಳದೆ ಇದ್ರೆ ಇಡೀ ದೇಶವೇ ಹೊತ್ತಿ ಉರಿಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಂಬೇಡ್ಕರ್ ಅವರಿಗೆ ನಿಜವಾಗಿಯೂ ಅಪಮಾನ ಮಾಡಿದವರು ಯಾರು? ಅಮಿತ್ ಶಾ ಅವರು ಭಾಷಣದಲ್ಲಿಯೇ ಉಲ್ಲೇಖ ಮಾಡಿದ್ರು. CP ರಾಯ್ ಒಮ್ಮೆ ನೆಹರು ಅವರಿಗೆ ಪತ್ರವನ್ನ ಬರೆದಿದ್ರು. ರಾಜಾಜಿ ಮತ್ತು ಅಂಬೇಡ್ಕರ್ ಅವರು ಮಂತ್ರಿಮಂಡಲದಿಂದ ಹೊರ ಹೋಗ್ತಾ ಇದ್ದಾರೆ, ಇದರ ಬಗ್ಗೆ ನಿಮ್ಮ ನಿಲುವು ಏನು ಅಂತ. ಅದಕ್ಕೆ ನೆಹರು ಅವರು ಉತ್ತರ ನೀಡುತ್ತಾ, ರಾಜಾಜಿ ಅವರು ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಅಂಬೇಡ್ಕರ್ ಅವರು ಹೋದ್ರೆ ಏನು ಸಮಸ್ಯೆ ಇಲ್ಲ ಮಂತ್ರಿಮಂಡಲಕ್ಕೆ, ಅದರಿಂದ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅಂಬೇಡ್ಕರ್ ಅವರಿಗೆ ಈ ರೀತಿಯ ಹಲವು ಅವಮಾನಗಳನ್ನ ಆಗಿನ ಕಾಂಗ್ರೆಸ್ ಮಾಡಿತ್ತು. 1952ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಾಗ ಅಂಬೇಡ್ಕರ್ ಅವರ ಬೇಕು ಅಂತ ಹೇಳಿ ಸೋಲಿಸಲಾಯಿತು. 1953ರಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿಯೂ ಕೂಡ ಅಂಬೇಡ್ಕರ್ ಅವರನ್ನ ಮತ್ತೆ ಸೋಲಿಸಲಾಯಿತು. ಹೀಗೆ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಸಂಸತ್ತಿನ ಮೆಟ್ಟಲು ಹತ್ತದಂತೆ ಮಾಡಿತ್ತು. ಸ್ವತಃ ಅಂಬೇಡ್ಕರ್ ಅವರೇ ಕಾಂಗ್ರೆಸ್ ಸೇರುವುದು ಆತ್ಮಹತ್ಯೆ ಮಾಡಿಕೊಂಡ ಹಾಗೆ ಅಂತ ಹೇಳಿದ್ರು. ಅಂಬೇಡ್ಕರ್ ನಿಧನರಾದಾಗ ಆಗಿನ ಕೇಂದ್ರ ಸರ್ಕಾರ ಅವರ ಅಂತ್ಯಕ್ರಿಯೆಯನ್ನ ದೆಹಲಿಯಲ್ಲಿ ಮಾಡಲಿಕ್ಕೆ ಬಿಡಲಿಲ್ಲ. ಮಹಾರಾಷ್ಟ್ರದ ಸಮುದ್ರ ತೀರದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಅಂಬೇಡ್ಕರ್ ಕುಟುಂಬಕ್ಕೆ ಬಂದಿತ್ತು. ಅಂಬೇಡ್ಕರ್ ಬದುಕಿದ್ದಾಗ ಬಿಡಿ, ಮರಣೋತ್ತರವಾಗಿ ಕೂಡ ಭಾರತ ರತ್ನವನ್ನು ಅಂಬೇಡ್ಕರ್ ಅವರಿಗೆ ಕೊಡುವಂತಹ ಸೌಜನ್ಯವನ್ನು ಕೂಡ ಕಾಂಗ್ರೆಸ್ ತೋರಿಸಿರಲಿಲ್ಲ. ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಕೊಡಬೇಕು ಅಂತಾದ್ರೆ ಬಿಜೆಪಿ ಬೆಂಬಲವನ್ನ ನೀಡಿದ್ದಂತಹ ಚಂದ್ರಶೇಖರ್ ಅವರ ಸರ್ಕಾರ ಬರಬೇಕಾಗಿ ಬಂತು. ಇದು ಅಂಬೇಡ್ಕರ್ ಅಂತಹ ಮೇಧಾವಿ ದೇಶಭಕ್ತನನ್ನ ಕಾಂಗ್ರೆಸ್ ನಡೆಸಿಕೊಂಡಿದ್ದಂತಹ ರೀತಿ. ಈಗ ಇವರು ಅಂಬೇಡ್ಕರ್ ಅವರನ್ನ ದೇವರಂತೆ ಕಾಣ್ತಾ ಇರುವಂತದ್ದು ವೋಟ್ ಬ್ಯಾಂಕಿಗಾಗಿ ಹೊರತು ಬೇರೆ ಯಾವ ಗನಂದಾರಿ ಕಾರಣಕ್ಕೂ ಅಲ್ಲ. ಅಂಬೇಡ್ಕರ್ ಬದುಕಿದ್ದಾಗ ಇಷ್ಟೆಲ್ಲ ಅವಮಾನ ಮಾಡಿದ್ದಂತಹ ಕಾಂಗ್ರೆಸ್ ಈಗ ಹಸಿ ಹಸಿ ಸುಳ್ಳುಗಳನ್ನ ಹೇಳುತ್ತಾ ಜನರ ಮುಂದೆ ಬರ್ತಾ ಇದೆ. ನೋಡಿದ್ರೆ ಬಹಳ ಬೇಸರ ಆಗ್ತದೆ ಕಾಂಗ್ರೆಸ್ನ ಬಗ್ಗೆ. ಹಾಗಾದ್ರೆ ಬಿಜೆಪಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿತ್ತಾ? ಬಿಜೆಪಿ ಅಂಬೇಡ್ಕರ್ ವಿರೋಧಿ ಧೋರಣೆಯನ್ನು ಹೊಂದಿದೆಯಾ? ಇವತ್ತು ಬಾಬಾ ಸಾಹೇಬ್ ರಚಿಸಿದಂತಹ ಸಂವಿಧಾನದ ಬಗ್ಗೆ ಇಷ್ಟೆಲ್ಲ ಚರ್ಚೆಗಳು ನಡೀತಾ ಇದೆಯಲ್ಲ, ಈ ಚರ್ಚೆಗೆ ಮೂಲ ಕಾರಣ ನವೆಂಬರ್ 26ನೇ ತಾರೀಕಿನ ದಿನವನ್ನ ಸಂವಿಧಾನ ದಿನ ಅಂತ ಹೇಳಿ ಘೋಷಣೆ ಮಾಡಿದ್ದು. ನವೆಂಬರ್ 26ನ್ನ ಸಂವಿಧಾನ ದಿನ ಅಂತ ಹೇಳಿ ಘೋಷಣೆ ಮಾಡಿದ್ದು ಇದೇ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ. ಹಿಂದಿನ ಯಾವ ಸರ್ಕಾರವೂ ಕೂಡ ಇದನ್ನು ಮಾಡಿರಲಿಲ್ಲ. ಅಷ್ಟಕ್ಕೂ ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನಿಸಿದ್ದೇ ಕಾಂಗ್ರೆಸ್. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಸಂವಿಧಾನವನ್ನ ಅಮಾನತಿನಲ್ಲಿಟ್ಟು ಕಾಂಗ್ರೆಸ್ ಅದೇ ಸಮಯದಲ್ಲಿ ಸಂವಿಧಾನವನ್ನ ಬದಲಾಯಿಸಲು ಕೂಡ ಪ್ರಯತ್ನವನ್ನ ಮಾಡಿತ್ತು. ಇಂದಿರಾ ಗಾಂಧಿ ಅವರ ಸಲಹೆಗಾರ DP ಧರ್ ಇಂಥದ್ದೊಂದು ಷಡ್ಯಂತ್ರವನ್ನ ರೂಪ ಮಾಡಿದ್ರು. ಆದರೆ ಕಡೆ ಕ್ಷಣದಲ್ಲಿ ಇದು ಸಾಧ್ಯ ಆಗಲಿಲ್ಲ. ಆದ್ರೆ ತುರ್ತು ಪರಿಸ್ಥಿತಿಯನ್ನ ಹೇರಿ ಸಂವಿಧಾನವನ್ನ ಅಮಾನತಿನಲ್ಲಿಟ್ಟುಕೊಂಡಿದ್ದಂತ ಕಾಂಗ್ರೆಸ್ ಆ ಸಮಯದಲ್ಲಿ ತಮಗೆ ಬೇಕಾದಂತ ಎಲ್ಲ ತಿದ್ದುಪಡಿಗಳನ್ನು ಕೂಡ ಮಾಡಿಕೊಂಡಿತ್ತು. ಸಂವಿಧಾನದ ರಕ್ಷಣೆಯನ್ನ ಮಾಡಿದ್ದು ಮತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಗೌರವವನ್ನು ನಿಜಾರ್ಥದಲ್ಲಿ ನೀಡಿದ್ದು ಬಿಜೆಪಿ ಮತ್ತು ಕೇಂದ್ರ ಸರ್ಕಾರ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹೋರಾಟ ಮಾಡಿ ದೇಶದ ಸಂವಿಧಾನವನ್ನ ಮರುಸ್ಥಾಪಿಸುವಂತೆ ಹೋರಾಟ ಮಾಡಿದ್ದು ಇದೇ ಬಿಜೆಪಿಯ ಮಾತೃ ಸಂಘಟನೆ RSS ಮತ್ತು ಬಿಜೆಪಿ.
ಅಂಬೇಡ್ಕರ್ ಅವರು ಹುಟ್ಟಿದಂತಹ ಊರು, ಶಿಕ್ಷಣ ಪಡೆದಂತಹ ಭೂಮಿ, ಬೌದ್ಧ ಮತವನ್ನು ಸ್ವೀಕರಿಸಿದ ಭೂಮಿ, ಪರಿನಿರ್ವಾಣವನ್ನು ಹೊಂದಿದ ಮನೆ ಮತ್ತು ಅವರನ್ನು ಸಂಸ್ಕಾರ ಮಾಡಿದ ಜಾಗವನ್ನು ಅಭಿವೃದ್ಧಿಗೊಳಿಸಿ ಅವುಗಳನ್ನು ಪಂಚತೀರ್ಥಗಳು ಅಂತ ಹೇಳಿ ಘೋಷಣೆ ಮಾಡಿದ್ದು ಇದೇ ನರೇಂದ್ರ ಮೋದಿ ಅವರ ಸರ್ಕಾರ. ಸಂವಿಧಾನ ಮತ್ತು ಅಂಬೇಡ್ಕರ್ ಆಶಯವನ್ನು ಸಾಕಾರಗೊಳಿಸಿದ್ದು ನರೇಂದ್ರ ಮೋದಿ ಅವರ ಸರ್ಕಾರವೇ ಹೊರತು ಕಾಂಗ್ರೆಸ್ ಅಲ್ಲ ಅನ್ನುವುದು ನಾವು ತಿಳಿದುಕೊಳ್ಳಬೇಕಾದಂತಹ ಸತ್ಯ. ಸ್ನೇಹಿತರೆ, ಇದಿಷ್ಟು ವಿಷಯ. ಕಾಂಗ್ರೆಸ್ನವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಎಷ್ಟು ಅವಮಾನ ಆಗ್ತದೆ ಅಷ್ಟು ಖುಷಿ ಅಂತ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಅವರು ಅವಮಾನವೇ ಆಗದ್ದನ್ನು ಅವಮಾನ ಆಗಿದೆ ಅಂತ ಹೇಳಿ ಅವಮಾನ ಆದದ್ರಿಂದ ಅವರು ತಮಗೆ ಲಾಭವನ್ನು ಪಡೆದುಕೊಳ್ಳುವ ಅನ್ನುವಂಥ ಮನಸ್ಥಿತಿಗೆ ಬಂದು ತಲುಪಿದ ಹಾಗೆ ಕಾಣ್ತಾ ಇದೆ. ಪ್ರಜ್ಞಾವಂತರಾದಂತಹ ಭಾರತದ ನಾಗರಿಕರು ಅದಕ್ಕೆ ಯಾವುದೇ ರೀತಿಯ ಸೊಪ್ಪು ಹಾಕುವುದಿಲ್ಲ ಅನ್ನುವಂಥದ್ದನ್ನ ನಾನಂತೂ ಭಾವಿಸ್ತೇನೆ. ಭಾರತ ಹಿಂದೆ ಇದ್ದ ಹಾಗೆ ಇಲ್ಲ, ಇವತ್ತು ಬದಲಾಗಿದೆ. ಪ್ರಜ್ಞಾವಂತ ನಾಗರಿಕರು ನಮ್ಮ ದೇಶದಲ್ಲಿ ಸೃಷ್ಟಿಯಾಗಿದ್ದಾರೆ. ಹಾಗಿರುವಾಗ ನೀವು ಮಾಡುವ ಯಾವ ಫೇಕ್ ನರೇಟಿವ್ಗಳಿಗೂ ಕೂಡ ಭಾರತ ಬಲಿಯಾಗುವುದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.